ನನ್ನ ಪ್ರೀತಿಯ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಪ್ರವೀಣ್ ಲೈಫ್ ಸ್ಟೈಲ್. ಇದು ಮಹಾಲಯ ಅಮಾವಾಸ್ಯೆ ದಿನದ್ದು ವ್ಲಾಗು. ತುಂಬ ದಿನ 3 ಡೇಸೇ ಆಗೋಯಿತು ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಯುಸಿ, ಆ ಕಡೆ ಈ ಕಡೆ ಶಾಪಿಂಗು ಮತ್ತು ಓಡಾಟಗಳಿಂದ ನಂಗೆ ಟೈಮ್ ಸಿಗೋಲ್ಲ. ಕರೆಕ್ಟಾಗಿ 12 to 5 o'clock ಒಳಗಡೆ ಹಾಕ್ಬಿಡೋಣ ಅಂತ ವ್ಲಾಗ್ನ ಯೋಚನೆ ಮಾಡ್ತೀನಿ, ಬಟ್ ಆಗೋದೇ ಇಲ್ಲ. ಹೀಗೆ ಮಾರ್ಕೆಟ್ಗೆ ಹೊರಟಿದ್ವಿ ನಾವು, ತರಕಾರಿ ಎಲ್ಲ ತೊಗೊಂಡು ಬರಬೇಕಿತ್ತು. ಸೊ ಹೋಗ್ತಾ ಅಂದ್ವಿ, ಹಂಗೆ ನಂಗೆ ತುಂಬ ಇಷ್ಟ, ನಿಮಗೆ ಗೊತ್ತಲ್ವ ಕಾಫಿ. ಹೋಗ್ತಾ ಒಂದು ಸೂಪರಾಗಿರೋ ಕಾಫಿ ಕುಡ್ಕೊಂಡು ಹೊರಟ್ವಿ. ಮಾರ್ಕೆಟ್ ಬ್ಯುಸಿ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ನಿಜವಾಗ್ಲೂ ಮಾರ್ಕೆಟ್ ಬ್ಯುಸಿ ಇರಲಿಲ್ಲ. ಸೊ ತರಕಾರಿ, ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ, ಬಿಟ್ಟರೆ ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ. ಬೇರೆ ತರಕಾರಿ ಇದೆಲ್ಲ ಕಮ್ಮಿನೇ ಇದೆ. ಹಾಕಿ ಸರ್. ಅಲ್ಲಿಗೆ ಹಾಕಪ್ಪ. ಅದೇ ಎತ್ಕೊಳ್ಳಿ, ಹಾಕೊಳ್ಳಿ, ಅದೇ ಸಾಕು. ಕೆಳಗಡೆ ನೋಡಿ ಚೆನ್ನಾಗಿದೆಯಾ? ಜಾಲಿ 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 ಎಲ್ಲ ಖಾಲಿ ಹಾಕಿ. ವೇರ್ ಆರ್ ಯು ಗೋಯಿಂಗ್? ಟೇಕ್ ಮಶ್ರೂಮ್. ಬನ್ನಿ ಇಲ್ಲಿ ಮಶ್ರೂಮ್ ತೊಗೊಳ್ಳಿ. ಫ್ರೆಂಡ್ ಅಲ್ಲಿ ಮಶ್ರೂಮ್ ಹೇಗೆ ಭಯ್ಯ? ಹಾಂ, ಇದು 50, ಇದು 40. ಏನು ಡಿಫ್ರೆನ್ಸು ಅದಕ್ಕೂ ಡಿಫ್ರೆನ್ಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಕ್ವಾಲಿಟಿ ವೈಸಲ್ಲಿ ಗೊತ್ತಾಗುತ್ತೆ. ಅದೇ ತುಂಬ ಅದೇ ಕಪ್ಪಗೆ ಹಾಕ್ಬಿಟ್ಟಿದೆ. ಇವೇ ಬೆಳಬೆಳಗಿವೆ. ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ, ಚೆನ್ನಾಗಿದೆ. ಇಲ್ಲ ಇದಾದರೂ ತೊಗೊಳ್ಳಿ, ವೈಟ್ ಇದೆ ನೋಡಿ, ಫ್ರೆಶ್. ಅದು ಕ್ವಾಲಿಟಿನೇ ವೈಟ್ ಬಟನ್. ವೈಟ್ ಬಟನ್ ಯಾವ ಚೆನ್ನಾಗೈತೆ? ಎರಡೂ ಚೆನ್ನಾಗಿರುತ್ತೆ. ಇದು ಬಾಕ್ಸ್ ಕವರಾ? ಹಾಂ, ಅದು ಸೇಲ್ಗಾ? ಇದು ಹಾಂ, ಅದೇನು ಇಷ್ಟು ದೊಡ್ಡದಾ? ಬೆಳ್ಳುಳ್ಳಿನ ಈರುಳ್ಳಿ ಅಲ್ಲ, ಇದೆಲ್ಲ ಇವಾಗಲೇ ಅಲ್ವಾ ಹೊಸದಾಗಿ ಮಾರ್ಕೆಟಿಗೆ ಬರ್ತಿರೋದು? ಇದೇ ಹೀರೆಕಾಯಿ ಬ್ರದರ್, ಅರ್ಧ kg ಕೊಡಿ. ತೊಗೊಳ್ಳಿ ಬ್ರದರ್, ತೊಗೊಳ್ಳಿ. ನೋಡಿ, ಅವ್ರ ಕೈನ ನಾನು ಅಬ್ಸರ್ವ್ ಮಾಡಿದೆ. ಕೈ ಏನೋ ಪ್ರಾಬ್ಲಮ್ ಇದೆ. ನಂಗೆ ನೋಡಿ ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಅಷ್ಟು ತುಂಬ ನೋವಾಯಿತು ನನಗೆ ಅವ್ರನ್ನ ನೋಡಿ. ಸೊ ನಂಗೆ ಮನ್ಸು ತಡಿಲಿಲ್ಲ, ನಾನು ಕೇಳೇ ಬಿಟ್ಟು. ಏಟಾಗಿರೋದಾ ಬ್ರದರ್? ಕೊಡಿ ಬ್ರದರ್, 30 ರೂಪಾಯಿಗೆ. ಸರಿ, ನೀವು ಇವತ್ತೊಂದು ಬಿಡಿ ಬ್ರದರ್, ಬಿಡಿ ಪ್ಲೀಸ್. ಈಸ್ಕೋ ಆರ್ಯನ್. ನನಗೆ ಇದಿಷ್ಟ, ಇದು ಅದು ಎಲ್ಲಿಗೆ ಬರೋದು ಬ್ರದರ್? ಕಮ್ಮಿ ಮಾಡಿ. ಹಾಂ, ಈರುಳ್ಳಿಗಿನ ಟೊಮೆಟೊನೇ ಜಾಸ್ತಿ ಬೆಲೆ ಐತಲ್ಲ ಬ್ರದರ್. ಬ್ರದರ್ 40 ಮಾಡಿಕೊಡಿ, 2 kg ತೊಗೋತೀನಿ. ಇರಿ ಸಣ್ಣದೆಲ್ಲ, ಅದು ಜಾಮ್ ಎಲ್ಲ ಬೇಡಪ್ಪ, 1 kg ಕೊಡಿ ಸಾಕು. ಹಾಂ ಸಾಕು. ನೀವು ಕಮ್ಮಿ ಮಾಡಿದರೆ ನಾನು 2 kg ಇಸ್ಕೊತಾ ಇದ್ದೆ. ಇರಲಿ ಬಿಡಿ, ಹಾಕಿ ಇನ್ನೊಂದು ಹಾಕಿ. ಅದು ಸಣ್ಣದು, ಅದನ್ನು ಸಣ್ಣ ದುಡುಕ್ಬಿಟ್ಟು ಹಾಕ್ತೀಯಲ್ಲಪ್ಪ. 10 ರೂಪಾಯಿ ಇರುತ್ತೆ ಒಂದ್ಸರಿ ಜಾಸ್ತಿ ಆಗುತ್ತೆ. 2 ದಿನ ಸಾಲಲ್ಲ ಇದು ನನಗೆ. ಅಲ್ಲಿಂದ ಹೂವು ತೊಗೊಳಕ್ಕೆ ಬಂದ್ವಿ. ಅಪ್ಪ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹೂವು 1/4 kg ಕೊಡಿ ಸಾಕು.
ಮಾರ್ಕೆಟಲ್ಲಿ ತುಂಬಾ ಕಮ್ಮಿ ಇತ್ತು ಹೂವು. ಮಾರ್ಕೆಟಲ್ಲಿ ತೊಗೊಳೋದಕ್ಕೂ ಮನೆ ಹತ್ರ ಬಂದರೆ ಮನೆ ಹತ್ರ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮನೆ ಹತ್ರ ಸುಮಾರಾಗೇ ಇರುತ್ತೆ, 60 ರುಪೀಸ್ 50 ರುಪೀಸ್ ಹೇಳ್ತಾರೆ. ಬಟ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರುತ್ತೆ, 30 ರುಪೀಸು. ನಾವು ಹೋಗಿದ್ದ ಟೈಮ್ಗೆ ಅಷ್ಟಿತ್ತ ಏನೋ ಗೊತ್ತಿಲ್ಲ, ಇವಾಗ ನವರಾತ್ರಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದೇನೋ. ಬಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇತ್ತು. ಹೂವು ಎಲ್ಲ ತೊಗೊಂಡು ಅಲ್ಲಿಂದ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ಫ್ರೆಂಡ್ಸ್. ಹಾಗೇ ಆಚೆ ಬಂದಮೇಲೆ ನಾವು ಅಲ್ಲಿ ವಾಚ್ಗೆ ಸಲ್ಲಾಕಿಸ್ಬೇಕಿತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಅಜ್ಜಿ ಮೊಮ್ಮಕ್ಳನ್ನ ಕರ್ಕೊಂಡು ಬಂದಿತ್ತು ನೋಡಿ, ಮುಂದೆ ಬರುತ್ತೆ ಅದು. ನೋಡ್ರೋ ಅಜ್ಜಿ ಕರ್ಕೊಂಬಂದವ್ರು ಏನು ಕೊಡಿಸ್ತಾರ ತಿಂದ್ರು, ಹಿಂಸೆ ಕೊಡ್ಬೇಡಿ ನೋಡಿ. ನಿಮ್ಮ ಮೂರು ಜನ ಕರ್ಕೊಂಬಂದಿದ್ದೀರಾ, ಪುಣ್ಯ ಮಾಡಿದ್ದೀರಾ ನೋಡಿ. ಅಜ್ಜಿ ಕರ್ಕೊಂಬಂದವ್ರೆ. ನಮ್ಮ ಅಜ್ಜಿ ಇವ್ರ ಅಜ್ಜಿ ಹಿಂಗೆಲ್ಲ ಮಾಡಲ್ಲ ನೋಡಿ. ಜನ ಇದ್ದಾರೆ, ಏನ್ ಕೊಡಿಸ್ತಾರೆ ಅದು ತಿಂದ್ರು, ಅಷ್ಟು ಹಿಂಸೆ ಕೊಡ್ತಾವ್ರು, ತಿನ್ನಿ ಏನಾಗಲ್ಲ. ಯಾಕೆ ಬೇಡವಾ ನಿಮ್ಗೆ? ಬೇಡವಾ? ಏನ್ ಬೇರೆ ಬೇಕಾ? ನೋಡು ಪಾಪ ಎಷ್ಟು. ಒಳ್ಳೇದನ್ನ ತಿನ್ರು, ಅದೆಲ್ಲ ಬೇಡ ನೋಡಿ. ಅಜ್ಜಿ ಕರ್ಕೊಂಡು ಹೋಗ್ತಾವ್ರೆ ಮಕ್ಕಳನ್ನ, ಎಷ್ಟು ಪುಣ್ಯ ಮಾಡೋರು. ಟ್ಯೂಷನ್ಗೆಲ್ಲ ಹಾಕ್ಬೋದು. ಇನ್ನೊಂದು ವಾಚು ಅದು ವೇಸ್ಟ್ ಕಣೋ ಚಿಟ್ಟು, ಈ ವಾಚ್ ಬೇಡ. ನಾನು ಪ್ರತಿ ವರ್ಷವೂ ಕಂಪ್ಲೀಟ್ ಮನೇನ ಕ್ಲೀನ್ ಮಾಡ್ಕೊಂಡಿರ್ತೇನೆ. ನವರಾತ್ರಿ 9 ಡೇಸಲ್ಲಿ ನಾನು ಯಾವುದೇ ಥರ ನಾನ್ ವೆಜ್ ಮಾಡೋದು ಇಲ್ಲ, ಹೊರಗಡೆ ನಾವು ತಿನ್ನೋದು ಇಲ್ಲ. ಮತ್ತು ದಿನಾಗಲೂ ನೈವೇದ್ಯ ಮಾಡಿ ಪೂಜೆ ಅಂತೂ ಮಾಡ್ತೀನಿ. ಬಟ್ ಕೊಂಬೆ ಎಲ್ಲ ಕೂರಿಸಲ್ಲ, ಅದೆಲ್ಲ ನಮ್ಗೆ ಅಭ್ಯಾಸನೂ ಇಲ್ಲ. ಅದು ಹೇಗೆ ಕೂರಿಸ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನನಗೆ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾನು ಮಾಡ್ತೀನಿ ಅಷ್ಟೇ. ದೇವಿಗೆ ಏನೇನು ನೈವೇದ್ಯಗಳಿಷ್ಟ ಎವ್ರಿ ಡೇನೂ ಒಂದೊಂದು ಮಾಡೋದು. ಒಂದು ದಿನ ಮಾತ್ರ ಒಂದು 5 ಜನಕ್ಕೆ ಮುತ್ತೈದರಿಗೆ ಕುಂಕುಮ ಕೊಟ್ಬಿಡ್ತೀನಿ. ಅದು ನನಗೆ ಏನೋ ಒಂದು ಮನ್ಸಿಗೆ ಖುಷಿ ಕೊಡುತ್ತೆ. ಸೊ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ, ಹಾಗಾಗಿ ಬಾರೋ ನಾನ್ ವೆಜ್ ತಿನ್ಕೊಬಿಡೋಣ ಅಂದರೆ ನನ್ನ ಮಗ ಕೇಳಲಿಲ್ಲ. ಗೋಬಿ ಮಂಚೂರಿನೇ ಬೇಕು ಅಂತ ಹಠ ಮಾಡ್ದ. ಪಕ್ಷ ಅಂತೇಳಿ ಅಕ್ಕನ ಮನೆ ಅಮ್ಮನ ಮನೆಯಲ್ಲೆಲ್ಲ ಚೆನ್ನಾಗಿ ತಿಂದಿದ್ವಿ. ಮತ್ತು ಹೋಗ್ತಾನೆ ಇರ್ತೀವಿ ತಿನ್ನೋಕ್ಕೆ ನಾವು ನಾನ್ ವೆಜ್ಜು ಅಂತೇಳಿ. ಅವನಿಗೆ ಇಷ್ಟ ಆಗಲಿಲ್ಲ, ತಿಂದು ಬೇಜಾರಾಗಿದೆ ಅಂತ. ಸರಿ ಚಾಟ್ ಸ್ಟ್ರೀಟಲ್ಲಿ ಗೋಬಿ ಮಂಚೂರಿ ಅದು ಇದು ತಿಂದ್ಕೊಂಡು, ಫ್ರೈಡ್ ರೈಸ್ ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಅದನ್ನೆಲ್ಲ ಅಸೆಂಬಲ್ ಮಾಡಬೇಕಲ್ಲ, ಅದನ್ನು ಕವರ್ಗಳಿಗೆ ಹಾಕಿ ಮತ್ತು ಫ್ರಿಜ್ನಲ್ಲಿ ಎತ್ತಿ ಎಲ್ಲನೂ ಜೋಡಿಸ್ದೆ. ಯಾಕಂದರೆ ಆಚೆ ಇಟ್ಟರೆ ಮತ್ತು ಹಾಳಾಗೋಗುತ್ತೆ. ಅದ್ರ ಬದಲು ಬೇಗ ಅದೇ ದಿನ ತಂದಿದ್ದೀನೇ ಸ್ವಲ್ಪ ಅಸೆಂಬಲ್ ಮಾಡಿಟ್ರೆ ತರಕಾರಿಗಳು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಅಂತೇಳಿದ್ರೆ ಅದು ಬ್ಯಾಗಲ್ಲೇ ಇಟ್ಟರೆ ಹಾಳಾಗೋಗುತ್ತೆ. ಹಾಗೆ ಎತ್ತಿಟ್ಟೆ. ಮತ್ತು ಟೈಮ್ ಆಗಿರೋದ್ರಿಂದ ಹೊರಗಡೆನೇ ಊಟ ಅಂದರೆ ಚಾಟ್ಸ್ ಎಲ್ಲ ತಿಂದಿದ್ವಲ್ವ, ಹಾಗೆ ಮಲ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ.